ಹಾಯ್ ಫ್ರೆಂಡ್ಸ್, ಇವಾಗ ನಾನು ಎದ್ದು ಕೈ ಕಮ್ಮಕ್ಕ ಎಲ್ಲ ತೊಳ್ಕೊಂಡು ಇವಾಗ ಬಂದಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಹಾಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ನಮ್ಮ ಅಪ್ಪ ಅಮ್ಮ ನೋಡೋದ ಬನ್ನಿ. ಇಲ್ಲಿ ನೋಡಿ, ನಮ್ಮ ಅಕ್ಕ ಇಲ್ಲೇ ನಿಂತಿದೆ. ಅಕ್ಕ ಏನು ಮಾಡ್ತಾ ಇದ್ಯಾ? ಅಪ್ಪ ಏನ್ ಮಾಡ್ತಿದ್ದಪ್ಪ? ಈಗ ತಗೊಂಡ್ ಮಗನೇ ನಿಮ್ಮೆಲ್ಲನೇ ಕಳ್ಸಕ್ಕೆ ಎದೊಳ್ದೆ ರೆಡಿ ಮಾಡಕ್ಕೆ. ಆಮೇಲೆ ಪವ್ಯ ಮುಂದ್ ಮಾಡುವ. ಅಮ್ಮ ಏನಮ್ಮ ಮಾಡ್ತಾ ಇದ್ಯಾ? ಒಂದ್ ಕಣ್ ಕೆಂಪಾಗದ, ಒಂದ್ ಕಣ್ ಇದಾಗದ, ಯಾಕೆ ಕೇಳೋ? ಇನ್ಸ್ಟಾಂಟ್ ಏನ್ ಮಾಡ್ತಿದ್ದೆ? ಸರಿ ಬನ್ನಿ ಫ್ರೆಂಡ್ಸ್, ಹೋಗೋದ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋದ. ಆಮೇಲೆ ಮತ್ತೆ ಮಾಡೋಣ. ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಎಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀವಿ. ಇವಾಗ ಕಾರೆಲ್ಲ ಪೂಜೆ ಮಾಡ್ಕೊಂಡು ಹೋಗೋದು. ಕಾರೆಲ್ಲ ರೆಡಿ ಆಗೈತೆ, ಹೋಗ್ತಾ ಇದೀವಿ ಇವಾಗ ಮೇಲ್ಕೋಟೆಗೆ. ಮಾಮ ಗಾಡಿ ಓಡಿಸ್ತಾರೆ ಇಲ್ಲಿ. ಹಿಂದೆಗಡೆ ನಮ್ಮ ಅಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಯಶೋಮಮ್ಮ ಎಲ್ಲ ಕೂತಾರೆ. ಓಪನ ವಿಡಿಯೋ ಮಾಡು. ಹಂಗೆ ಕರೆಕ್ಟಾಗಿ ಹಿಡಿದು ಹಂಗೆ ಇಡ್ಕೊ. ಶ್ರೀ ಭಾಷ್ಯ ದ್ವಾರ ಸಾಕು. ಇದು ಪ್ರಸಾದ ಇದೇನಮ್ಮ? ಇಲ್ಲ ಕಣಮ್ಮ, ಇವತ್ತು ಇಲ್ಲ ಕದಪ್ಪ, ಮುಂದೆ ಜಾಗ ಇಲ್ಲ ಕಣಮ್ಮ. ಅಲ್ಲ ಅಂಗಡಿಗಳು ಹಾಕೊಂಡ್ ಆ ಕಡೆ ಇನ್ನು ಅಲ್ಲಿಗೆ ತಗ ನಡಿ. ಇಲ್ಲೇ ಜಾಗ ನೋಡ್, ಅಲ್ಲಿ ನಡಿದೆ ನಡಿ, ಅಲ್ಲಿ ಸ್ಟ್ರೈಟ್ ನಡಿ. ಆಗಲ್ಲ ನಡಿ, ಆ ಕಡೆ ನಡಿ. ಕರೆಕ್ಟ್ ಆಯ್ತು, ನಡಿ ಕರೆಕ್ಟ್ ಆಯ್ತು ನಡಿ. ಅಲ್ಲೊಂದು ಮೈದಾನ ಕರೆಕ್ಟ್ ಅಲ್ಲ, ಜಾಗ ಐತಲ್ಲ. ಓ ಸರ್ಪ್ರೈಸ್ ಇಕ್ಕೋರ್ ಇಲ್ಲೂ ಇಲ್ಲ ಲಾಕ್ ಆಗ್ಬೇಕು. ಏನು ಆ ಗಾಡಿ ತಗೊಂಡ್ಬಿಟ್ಟವ್ರೆಲ್ಲ. ಹಾಯ್ ಗಾಯ್ಸ್, ಕೊನೆಗೂ ಇಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿ ಮೇಲ್ಕೋಟೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಆಗ್ತದೆ, ನೋಡ್ಬೋದು. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಇವಾಗ ಇಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದು, ನೋಡ್ಬೋದು. ಇಲ್ಲಿ ಕಲ್ಯಾಣಿ ಆಯ್ತಾ? ನೋಡಿ, ನಮ್ಮ ಮಾಮ ಇಲ್ಲಿ ಈಜ್ ಹೊಡಿತಾರೆ. ಡಯಾಕ್ ಮಾಮ ಇಲ್ಲಿ ನಮ್ಮ ಯಶೋಮಮ್ಮ ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ದಾರೆ. ನಂದಂತೂ ಆಯ್ತಪ್ಪ. ಅಕ್ಕ ನೀನ್ ಹೊಡೆಯಲ್ವಾ? ಇಲ್ಲ. ನೀನು ಹೋಗು ಚಿಕ್ಕಿ, ಮೆತ್ತಿಗೆ ಆಗಿದೆ ಒಂದು ಕೂಡ. ನೋಡ್ಬೋದು, ಇಲ್ಲಿ ಫುಲ್ ದೊಡ್ಡದಿದೆ. ಇದೆ ಕಲ್ಯಾಣಿ ಅಂತ. ಮೀನಿದೆ ಸಣ್ಣ ಸಣ್ಣವು. ಗೋವಿಂದ ಶ್ರೀನಿವಾಸ ವೈಕುಂಠವಾಸ. ಕೈಗೆ ಬಿಡ್ರಿ, ನೀವು ಫ್ರೀ ಬಿಟ್ಬಿಡ್ರಿ. ಗೋವಿಂದ ಜೊತೆ ಆಜ್ಞೆ ಮಾಡಕ್ ನನ್ಗೆ ಆಯ್ತಾ? ಇಲ್ಲಿ ದೀಪು ನಮ್ಮ ಮಾಮಂಗೆ ಹತ್ತಕ್ಕೆ ಐತಲ್ಲ, ಇಲ್ಲಂತೂ ಸುಸ್ತಾಗಿ ಬರ್ತಾರೆ. ಈ ಇಷ್ಟ ಅಂದಿದ್ದಲ್ಲ ಪ್ರ್ಯಾಂಕ್. ಆಲ್ರೆಡಿ 300 ಮೆಟ್ಲು ಆಗೈತೆ, ಇನ್ನು ಹತ್ತುತ್ತಾನೆ ಇದೀವಿ. ಇಲ್ಲ ಆಲ್ರೆಡಿ ಎಲ್ಲರೂ ಹೋಯ್ತಾನೆ ಅವ್ರೆ. ನೀರು ಬಾಟ್ಲು, ಜ್ಯೂಸ್ ಬಾಟ್ಲು, ಇವಾಗ ಮೇಲ್ಗಡೆ ಹೋಗಿ ಬಂತು ದೇವಸ್ಥಾನಕ್ಕೆ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ದೇವಸ್ಥಾನದಲ್ಲಿ ಫೋನ್ ಅಲೌಡ್ ಇರಲಿಲ್ಲ. ಅದಕ್ಕೆ ಇವಾಗ ಇಲ್ಲಿ ನಮ್ಮ ಸಚ್ಚಿ ಮಾಮ ಅವರು ಬಂದವ್ರೆ. ಊರಿಂದ ನಮ್ಮೂರವರೇ ಇವರು ಕೂಡ ಬಂದವ್ರೆ, ಸಚ್ಚಿ ಮಾಮ ಅಂತ.
ನಮ್ಮ ದಯಮ್ಮಮ್ಮ ಅಲ್ಲಿ ಮಾತಾಡ್ಸಕ್ ಹೋಗಾರೆ. ನಮ್ಮ ಬೆಂಗಳೂರಪ್ಪ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಇವಾಗ ಕಾರಲ್ಲಿ ಹೊಳ್ತಾ ಇದ್ದೀವಿ. ಇಲ್ಲಿ ನಾವು ಬಂದಿದ್ದ ಊಟಕ್ಕೆ ಎಲ್ಲ ಊಟ ಕೊಟ್ಟಿದ್ದು ದೇವಸ್ಥಾನದಲ್ಲೇ ಇವರು ಊಟ ನೀಡಿದ್ದಾರೆ. ಇವಾಗ ನಮ್ಮ ಮಾಮ ಅವರು ಎಲ್ಲ ಅನ್ನದಾನ ಸಮರ್ಪಣೆಗೆ ಇವಾಗ ದುಡ್ಡು ಹಾಕ್ತಿದ್ದಾರೆ. ಆಲ್ರೆಡಿ ನಮ್ಮ ಬೆಂಗಳೂರಪ್ಪ ಮತ್ತೆ ನಮ್ಮ ಮಾಮ ಕೊಟ್ಟರು. ನೋಡ್ಬೋದು ಎಲ್ಲರಿಗೂ ಊಟ ಕೊಡ್ತಿದ್ದಾರೆ. ಮತ್ತೆ ನಮ್ಮ ಮಾಮ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನಿಂತಿದ್ರೆ ಗ್ರೇ ಕಲರ್ ಶರ್ಟ್ ಅವರೇ ನಮ್ಮ ಮಾಮ. ಅವ್ರು ಇವಾಗ ಅನ್ನದಾನ ಸಮರ್ಪಣೆಗೆ ಕೊಡ್ತಾ ಇದ್ದಾರೆ. ಮೈಕಲ್ಲೂ ಹೇಳ್ತಾರೆ. ನಾನು ನಮ್ಮ ಅಜ್ಜಿ ತಾತ ಕೊಟ್ಟರು. ಇವಾಗ ಮುಂದೆ ಹೋಗೋದ ಬನ್ನಿ. ಇಲ್ಲಿ ನಮ್ಮ ಅಕ್ಕ ನಮ್ಮ ಮಾಮ ನಿಂತಿದ್ದಾರೆ. ಬೆಂಗಳೂರು ಇವರು ಸಹ ಈ 100 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡುತ್ತಾರೆ. ಅಷ್ಟೇ, ಹಂಗೆ ಇರಬೇಕು. ಜಾರ ಸರಿ ಕಣ ಸರ್ ನಿಜವಾಗ್ಲೂ ಬರೋಪ್ಪನ. ಹಲೋ ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಇಲ್ಲೇನು ಶ್ರವಣ ಬೆಳಗೊಳಕ್ಕೆ. ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇವಾಗ ಇಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಹೋಗ್ತಾ ಇದ್ದಾರೆ. ತೋರಿಸ್ತೀನಿ. ಇಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಹೋಗ್ತಾ ಇದ್ದಾರೆ. ಈಗ ಶ್ರವಣ ಬೆಳಗೊಳ ಬೆಟ್ಟ ನೋಡಿ ಅಲ್ಲೈತೆ. ಶ್ರಾವಣ ಬೆಳಗೊಳ, ಶ್ರಾವಣಪುರ ಅಲ್ಲ, ಯಾವುದು ಶ್ರಾವಣ ಶ್ರವಣ ಬೆಳಗೊಳ ಅಂತೆ. ಇದು ಬೆಟ್ಟ ಇಲ್ಲೂ ಹತ್ತುತ್ತಾ ಇದಾರೆ. ಆ ಕಡೆ ಇನ್ನೊಂದು ಬೆಟ್ಟ ಇದೆ ಇಲ್ಲಿ ಹಿಂದೆ. ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಹತ್ತುತ್ತಾ ಇದಾರಲ್ಲ, ಅಲ್ಲಿ ಹೋಗಿ ನಾವು ಹತ್ತುತ್ತೀವಿ. ಹತ್ಬೇಕಾರೆ ತೋರಿಸ್ತೀನಿ. ಗಿರಿ ಮಹಾದ್ವಾರ ಇಲ್ಲಿ ಇದೆ. ಶ್ರವಣ ಬೆಳಗೊಳ ಮೇನ್ ಗೇಟು. ಇಲ್ಲಿಂದ ಹೋಗ್ತಾ ಇದೀವಿ. ಬಾ ಅಮ್ಮಮ್ಮ ಬಾ. ಇಲ್ಲೇ ಒಂದು ನೋಡಿ ಕೊನೆಗೂ ಲೇಟ್ ಬಂದ ನಾವು. ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಒಳಗಡೆಗೆ. ನಮ್ಮ ತಾತ, ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮ ಮಾಮ, ಇನ್ನೊಬ್ರು ಮಾಮ ಎಲ್ಲರೂ ಸಾಕ್ಸ್ ತಗೊಂಡಿದ್ದೀನಿ. 700 ಮೆಟ್ಲು ಇದೆ. ಫುಲ್ಲು ಬಿಸಿ ಇರತ್ತೆ ಅಂದ್ಬಿಟ್ಟು ಚಪ್ಪಲಿ ಅಲೋಡಿಲ್ಲ. ಅದಕ್ಕೆ ಸಾಕ್ಸ್ ತಗೊಂಡಿದ್ದೀವಿ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ನೀವು ಸಾಕ್ಸ್ ತಗೊಳ್ಳಿ. ಚಪ್ಪಲಿ ಇಲ್ಲ, ಸಾಕ್ಸ್ ಮನೆಯಿಂದನೇ ತಗೊಬರ್ಬೋದು, ಇಲ್ಲಾಂದ್ರೆ ಇಲ್ಲೇ ಕೊಡ್ತಾರೆ. ಇವಾಗ ಬನ್ನಿ ಮೇಲ್ಗಡೆ ಹೋಗೋದ. ಹಿಂದೆ ತಿರುಗಿ ಹಿಂದೆ ತಿರುಗಿ ಹಿಂದೆ ತಿರುಗಿ ಹಿಂದೆ ತಿರುಗಿ ಅಂತ ಬರ್ತಾರೆ. ನಂಗಂತ ಆಗ್ಲಿ ಸುಸ್ತಾಯ್ತು. ನಮ್ಮ ಅಕ್ಕ ಮೇಲ್ಗಡೆ ಕೂತಾಳೆ. ಇವಾಗ ಬನ್ನಿ ಹತ್ತದ. ನಾನು ನಮ್ಮ ಅಕ್ಕ ಆಲ್ರೆಡಿ ಬಂದು ಮೇಲ್ಗಡೆ ಕೂತಿದ್ದೀನಿ. ಇವ್ರೇನು ವಯಸ್ಸಾಗೈತೆ. ನಮ್ಮಮ್ಮಮ್ಮ ಆದ್ರೆ ಅದಕ್ಕೆ ಬರ್ತಲ್ಲ. ಇವರಾದ್ರೆ ಯಾರೋ ಬಂದವ್ರೆ ಆದ್ರೂ ಕೂಡ ಬರಕ್ಕೆ ನಿಲ್ತಾರೆ. ಅಲ್ಲಿ ಮಾತ್ರ 400 ಮೆಟ್ಲು ಇತ್ತು. ಅದಕ್ಕೆ ಅಲ್ಲಿ ಮಾತ್ರ ಹತ್ಬಿಟ್ಲು, ಇಲ್ಲಿ ಮಾತ್ರ ಹತ್ತಲಿಲ್ಲ. ನಮ್ಮ ಮಾಮ ಇನ್ನೂ ಬರ್ತಾರೆ. ಸ್ಟ್ಯಾಂಡ್ ಹಾಕಿ ಕೂತಿದ್ರು. ಅಲ್ಲಿ ಗಿಟ್ಟ ಅಲ್ಲಿ ಕೂತಿ ಗಾಡಿ ಪಂಚರ್ ಆಗ್ಬಿಡಿತತೆ. ಬಂದವ್ರು ಇವಾಗ. ನಮ್ದೆಲ್ಲ ನಮ್ಮ ದಯಮ್ಮ ಮುಂದೆ ಗಾಡಿ ಫಸ್ಟ್ ಫುಲ್ಲು ಪಂಚರ್ ಆಗಿ ಅಲ್ಲೇ ಕುತ್ಕೊಬಿಟ್ಟಿದ್ರು. ಎಲ್ಲರೂ ಕುತ್ಕೊಂಡು ಡ್ಯಾನ್ಸ್ ಆಡ್ತಿದ್ರು ಮಾತಾಡಿ. ಇವಾಗ ಸ್ವಲ್ಪ ಬರ್ತಾರೆ. ಏರು ಬರ್ತಾ ಇದ್ರು. ಬಂದ್ಬಿಡ್ತು. ಬಂದೇ ಬಿಡ್ತು. ಕೊನೆಗೂ ಬಂದ್ರು. ನಾವಂತೂ ಇಲ್ಲಿ ಕೂತಿದ್ದೀವಿ. ನಮ್ಮ ಅಕ್ಕ ರೈಟು ಬೆಳಗೊಳಕ್ಕೆ ಅಲ್ಲಿ ಕೆಳಗಡೆಯಿಂದ ಬಂದು. ಬನ್ನಿ ಹೋಗು ಈ ಕಡೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ. ಜಮೀನು ತೀರ್ಮಾನ ಆಗಬೇಕಾಯ್ತು. ಕೇಸ್ ಹಾಕೋದಂತ ತೀರ್ಮಾನ ನಂಜನಗೂಡು ಬಂದು ಒಟ್ಟಿನಲ್ಲಿ ಒಂದು ಲಾಸ್ಟ್ ಆಗಬೇಕು ಒಂದು ತೀರ್ಮಾನ ಇಲ್ಲೊಂದು ಓಡಬಾರ್ದು. ಇನ್ನೂ ಅವೆ ಇಷ್ಟೇ ಮೆಟ್ಲು. ಬಂದವಪ್ಪ ದ್ವಾರಕ್ಕೆ. ಬಂದ್ವಾ? ಓಡಬಾರ್ದು. ಈ ಮೆಟ್ಲುಗಳು ಮುಗಿತವೆ. ನೋಡ್ಬೋದು ಇಲ್ಲಿ ಬಂದಿದ್ದೀವಿ.
ನನಗೆ ಸುಸ್ತಾದರೂ ಕೂಡ ಚಿಕ್ಕವನಾಗಿ ನಾನು ಬಂದಿದ್ದೀನಿ. ಇಲ್ಲಿ ನಮ್ಮ ಅಜ್ಜಿ, ನಮ್ಮ ಅಕ್ಕ, ಮೇಲ್ಗಡೆ ನಮ್ಮ ಮಾಮ, ನಮ್ಮ ತಾತ ಅವರು ಬರ್ತಿದ್ದಾರೆ. ಇನ್ನು ಇವರೇನೋ ಬಂದರು. ನಮ್ಮ ಅಜ್ಜಿ ತಾತ ಅಂತೂ ಇಲ್ಲಿ ಅಲ್ಲವ್ರೆ, ನೋಡ್ಬೋದು. ನಾನು ಝೂಮ್ ಹಾಕಿದ್ದೀನಿ. ಇವಾಗ ನೋಡಿ ಎಲ್ಲರಂತ. ನಾನಂತೂ ಕೊನೆಗೆ ಹತ್ತದ ಸಾಹಸ ಮಾಡಿ ಹೇಳಿದೆ. ಒಂದು ಹೆಜ್ಜೆ ಗೊತ್ತಿಲ್ಲ ನಾನು. ನಮ್ಮ ಅಕ್ಕ ಅಂತೂ ಬಿದ್ದೆ ಮೊದಲು. ಈ ವಿಡಿಯೋ ನಿಮ್ಗೇನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.